ಸರ್ ರಾತ್ರಿ ತುಂಬ ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಸರ್ ಅಂದರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು. ಬಟ್ ರಾತ್ರಿ ಬಿದ್ರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್. ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಎಲ್ಲ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ಸರ್ ಮಾರಕಲ್ಲಿ ಒಂದು ರಾತ್ರಿ ತಾರಾಕಕ್ಕೆ ಬಂದಿದೆ ಸರ್. ಮಳೆ ಮೇಲೆ ತಾರಾಕ ವೆಟ್ ಮಿಕ್ಸಿಂಗು ಇದೆ. ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ. ಕೊಟ್ಟಿಲ್ಲ, ಆಯ್ತು 30-40 ಅಲೋ ಮಾಡಿದ್ದೇವೆ ನಿನ್ನೆಯಿಂದ. ನಿನ್ನೆಯಿಂದ ಮಾಡಿದ್ದೆ. ಆಯ್ತು, ಅದನ್ನು ಮಾಡ್ತೀವಿ. ಸದ್ಯಕ್ಕೆ ಈಗ ಶುರು ಮಾಡ್ತೀವಿ. ವಿಲ್ ಡೂ ಇಟ್, ಡೋಂಟ್ ವರಿ. ಎಲ್ಲೂ ಟ್ರಾಫಿಕ್ ಆಗದೆ ಹೋಯ್ತಾನೆ ಇರುತ್ತೆ. ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ, ಎಂಥದೊಂದು ಪ್ರಾಬ್ಲಮ್ ಆಗೋದಿಲ್ಲ, ಎಂಥ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಎಂಥ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೆ ಪ್ಯಾಪರ್ಸ್ ಆಗಿರುತ್ತೆ. ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೆ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ. ಸೊ ದಟ್ ಬಿಕಮ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಇರಲಿ, ಸ್ಟಾರ್ಟ್ ಫ್ರಮ್ ಎಂಡ್, ಆ ಮೆಟ್ರೋ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಇರಲಿಲ್ಲ, ರೋಡ್ ವರ್ಕ್ ಇರಲಿಲ್ಲ, ಸುಮ್ಮನೆ ಡ್ರೈನೇಜ್ ವರ್ಕ್ ಇರಲಿ, ಆ ರೋಡ್ ಬಂದ್ಬಿಟ್ಟು ತಾರ್ ಹಾಕಿ ಮೇಂಟೈನ್ ಮಾಡಬೇಕು. ಲಾಸ್ಟ್ ತನಕ ಒಂದು ಕಾಂಟ್ರಾಕ್ಟ್ ಕಂಪಲ್ಸರಿ ಇದ್ರೆ ಎಲ್ಲೂ ಟ್ರಾಫಿಕ್ ಆಗಲ್ಲ. ಅಂದ್ರೆ ನೀವು ಹೇಳೋದು ಕರೆಕ್ಟ್. ಯಾರು ಮೆಟ್ರೋ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಮೇಂಟೈನ್ ಮಾಡಬೇಕು ಸರ್. ಅದು ಸ್ಟಾರ್ಟಿಂಗ್ 4 ವರ್ಷ ಆಗಲಿ, 3 ವರ್ಷ ಆಗಲಿ, 3 ತಿಂಗಳಲ್ಲಿ ಮುಗಿಲಿ, ಬಟ್ ದೇ ಶುಡ್ ಮೇಂಟೈನ್ ದಟ್ ತಾರ್ ರೋಡ್. ಅವಾಗ ಬಂದ್ಬಿಟ್ಟು ಎಲ್ಲೂ ಟ್ರಾಫಿಕ್ ಆಗೋದಿಲ್ಲ, ಸ್ಲೋ ಆಗೋದಿಲ್ಲ. ಖಂಡಿತ ನೀವು ಎಲ್ಲಿ ಫಾರಿನ್ ಅಲ್ಲಿ ಹೋಗಿ ನೋಡಿ ಸರ್, ಅದು ಖಂಡಿತ ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್. ಅದು ಯಾರೇ ಕಾಂಟ್ರಾಕ್ಟ್ ಇದೆ ಸರ್. ಕಾಂಟ್ರಾಕ್ಟ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಸರ್. No problem, tell me in English. So we stay in Jayanagar. Our street light is not working since quite some time, and yesterday also we complained. Nobody's come to correct it. Diwali is coming, and close to Diwali. Which is the area? Jayanagar 4th block. Jayanagar 4th block. Which street is that? 7th B9. 7th B9. Okay. We have just worked out the entire Bangalore. We are changing all the street lights into LED lights. Okay. Next 4 months, 5 months, it will be ready. 600 But we are expecting something very basic before Diwali, because as for us Diwali is festival of lights. Immediately we'll look at it. Yes. I'll Thank look you at so it much. and you'll get the response. You please give your number. What is your phone number? 9535 Saint Kagdaspura, C.V. Raman Nagar. I am a school teacher in Frankentree Public School. We start by 7 o'clock. Whole road is so dirty and it's full of filthy things. Stinky road. Small children travel by 7 o'clock. School buses are stuck. What is your phone number? Sir, 97432 97432 488 41 Roshni. So for small children, good morning is like that. So traveling is so We'll difficult. call you back. Sure. We'll call you back. I'll send a team. Yes, They sir. will meet you. Yeah. ರೋಡ್ ಮೇಂಟೆನೆನ್ಸ್ ನೀವು ಇಂಡಿಯಾದೇ ಒಂದು ಉದಾಹರಣೆ ಆಗಿ ಮಾಡಿ. ಇಲ್ಲ ಟೆಂಡರ್ ಅಲ್ಲಿ ಇರ್ತದೆ ಸರ್. ಯಾರು ಇಂಡಿಯಾದಲ್ಲಿ ಅದಿಲ್ಲ, ನೀವು ಮಾಡಿ ಸರ್. ಏನ್ ಮೀಟ್ರು? ಇವತ್ತು 1 ನಿಮಿಷ. ಇವತ್ತು ಫಸ್ಟ್ ಮೆಟ್ರೋ ತೊಗೊಳ್ಳಿ. ಯು ಟೇಕ್ ದಿಸ್ ನಂಬರ್. ನಮ್ಮ ಹೆಸರು ವಾಟ್ಸ್ ಯುವರ್ ನೇಮ್ ಸರ್? ರಾಜಾರಾಮ್ ಸರ್. ನಾಟ್ ಜಸ್ಟ್ ಮೆಟ್ರೋ, ಎನಿ ವರ್ಕ್. ಇಲ್ಲ ಯು ಆರ್ ನೋಟ್ ಔಟ್ ದಟ್ ನಂಬರ್ ಪ್ಲೀಸ್. 99865 00090. ಕೊಟ್ಟಿಲ್ಲ, ಆಯ್ತು 30-40 ಅಲೋ ಮಾಡಿದ್ದೇವೆ ನಿನ್ನೆಯಿಂದ. ನಿನ್ನೆಯಿಂದ ಮಾಡಿದ್ದೆ. ಆಯ್ತು, ಅದನ್ನು ಮಾಡ್ತೀವಿ. ಸದ್ಯಕ್ಕೆ ಈಗ ಶುರು ಮಾಡ್ತೀವಿ. ವಿಲ್ ಡೂ ಇಟ್, ಡೋಂಟ್ ವರಿ. ಟ್ರಾನ್ಸಾಕ್ಷನ್ ತೊಗೊಂಡಿಲ್ಲ. ವಿಲ್ ಡೂ ಇಟ್, ಡೋಂಟ್ ವರಿ. ನಮಸ್ಕಾರ. 60-40 ಸೆಕೆಂಡ್ ಫೇಸ್. ಫಸ್ಟ್ ಫೇಸ್ ಇದಾಗಲಿ. ಸೆಕೆಂಡ್ ಫೇಸ್ ಕ್ಯಾಬಿನೆಟ್ ತಗೊಂಡು ಮಾಡಿ. 4 ಪಾಯಿಂಟ್ಸ್ ಇದೆ ಸರ್. 4 ಪಾಯಿಂಟ್ಸ್ ಇದೆ ಸರ್. ಇಂಡಿವಿಜುವಲ್ ಆಗಿ ನಂದು ಏನೂ ಇಲ್ಲ ಸರ್. ಡಿಮಾಂಡ್ ರಿಕ್ವೆಸ್ಟ್ ನಿಮ್ಮ ಕೈಯಲ್ಲಿ ಮಾತ್ರ ಮಾಡಕ್ಕೆ ಸಾಧ್ಯ ಸರ್. ಬೇರೆ ಯಾರ ಕೈಯಲ್ಲಿ ಮಾಡಕ್ಕೆ ಕಾರ್ತಿಕ್ ಕುಮಾರ್. 1 ನಿಮಿಷ. ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 9649
5355. ಒಂದು ನಿಮಿಷ ಸರ್. This is about ನಮಸ್ಕಾರ. ನಮಸ್ಕಾರ. ಓ ಹಲೋ. ಸರ್, ರೋಡ್ ಇಶ್ಯೂನ, ಬಾಟೋಲ್ ಇಶ್ಯೂನ ದೊಡ್ಡದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಾಬ್ಲಮ್ ಇದೆ, ಸಮಸ್ಯೆ ಕರೆಕ್ಟ್. ನೀವು ಹೇಳಿದಂಗೆ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿದಾಗ ಟೇಕ್ಸ್ ಟೈಮ್. 2 years ಇನ್ಕನ್ವೀನಿಯನ್ಸ್ ಆದರೂ 25 years ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್. ನೀವು ಮಾಡಿರೋ ಸೌತ್ ನಟ್ಕಲ ಪಕ್ಕದಲ್ಲಿ ಹೋಗಿ ಇವತ್ತಿನ JC ರೋಡ್ ಇನ್ನು 25 ವರ್ಷ ಏನೂ ಆಗಲ್ಲ. ಬಟ್ 6 ತಿಂಗಳ ಸಮಸ್ಯೆ ಇದೆ. ಅವೇರ್ನೆಸ್ ಯಾರಿಗೂ ಇಲ್ಲ. ದೇ ಆರ್ ಅಟ್ಯಾಕಿಂಗ್ ಆನ್ ಸೋಷಿಯಲ್ ಮೀಡಿಯಾ. ನಮ್ಮಲ್ಲಿ ಸರ್ ಆಸ್ ಅ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್. ಸೊ ಆ ಅವೇರ್ನೆಸ್ ಬರಬೇಕಂದ್ರೆ ಸರ್, ದೋಸ್ ಆರ್ ಇನ್ ಮೀಡಿಯಾ, ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅವರು ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್, ಸಿವಿಕ್ ಸೆನ್ಸ್ ಅಂತ ಕರಿತೀವಿ. 50% ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಈಸ್ ವಿತ್ ಇನ್ ಅಸ್, ನಾಟ್ ಆನ್ ಪಾಟೋಲ್, ನಾಟ್ ಆನ್ ಬ್ಯಾಡ್ ರೋಡ್ಸ್. ಬ್ಯಾಡ್ ರೋಡ್ಸ್ ಆರ್ ಟುಡೇ. ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ಕಮ್ ಬ್ಯಾಕ್ ಟು ಯು. ನಮಸ್ಕಾರ ಸರ್. ಆಮೇಲೆ ಸರ್ ಒಂದು ನಿಮಿಷ ಸರ್, ಸ್ಕೂಲ್ಸ್ ಅಲ್ಲಿ ಸರ್ CBD ಅಲ್ಲಿ ಸೆಂಟ್ ಜೋಸೆಫ್ ಹತ್ರ, ಸೋಫಿಯಾ ಹತ್ರ, ಬಿಷಪ್, ಕ್ರೈಸ್ಟ್, ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ. ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್. ಗಾಡಿ, ಟೆಂಪೋ ಟ್ರಾವೆಲರ್, ಬಸ್. ಅರ್ಲಿ ಮಾರ್ನಿಂಗ್ ಅಲ್ಲ ಸರ್, ಮಧ್ಯಾಹ್ನ 3:30 ಬಿಟ್ಟು ಹೋಗ್ಲು. ನಿಮ್ದು ಇಡೀ ಸುತ್ತಮುತ್ತ CBD ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್, ಈ ಸ್ಕೂಲ್ಗಳು ದೇ ಹ್ಯಾವ್ ಟು ಅಲೋ ದ ಬಸ್ಸಸ್ ಇನ್ಸೈಡ್. ಸರ್ 5-star ಹೋಟೆಲ್ ಆಟಿಟ್ಯೂಡ್ ನೋಡಿ, ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್. JW ಮ್ಯಾರೆಟ್ ಇರಲಿ, ITC ಇರಲಿ, ನಾಳೆ ಶಾಂಗ್ರಿಲ್ ಅಲ್ಲಿ, ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿ ಪ್ರಿಮೈಸಸ್. ಸ್ಕೂಲಲ್ಲಿ ಅದು ಆಗ್ತಾ ಇಲ್ಲ. CBD ನಲ್ಲಿ ಇರೋ ಸ್ಕೂಲ್ ಸರ್ ಮೇಜರ್ All schools ದೇ ಶುಡ್ ಪ್ರೊವೈಡ್ ದ ಕಾರ್ ಇನ್ಸೈಡ್ ಸರ್. ಅನ್ನೋದು ಸುಮಾರು ಕಡೆ ಕೊಡೋದಿಲ್ಲ ಸರ್. ಫ್ರೀ ಲೆಫ್ಟ್ ಅನ್ನು ಪೊಲೀಸರು ಅದನ್ನ ಒಂದು ಸರ್ವೆ ಮಾಡಿ ಫ್ರೀ ಲೆಫ್ಟ್ ಅನ್ನು ಕೊಟ್ರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ. ಫ್ರೀ ಲೆಫ್ಟ್ ಅನ್ನು ಹಂಗೆ ನಿಲ್ಸ್ಕೊಂಡ್ ಬಿಡ್ತಾರೆ, ಟ್ರಾಫಿಕ್ ಪೈಲಪ್ ಆಗೋಗ್ಬಿಡುತ್ತೆ. ಆ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ನೀವು ಅಕ್ವೈರ್ ಮಾಡೋ ತರ ಇದ್ರೆ ಫ್ಲೈಓವರ್ ಕಟ್ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಗಾಡಿಗಳು ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ, ಹೋಯ್ತಾ ಇರುತ್ತೆ. ಸೊ ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಪ್ರಾಜೆಕ್ಟ್ ಒಳಗಡೆ ಹೋಗೋದು ಯಾವುದು ಸರ್, ಈ ಟನಲ್ ಪ್ರಾಜೆಕ್ಟ್ ಬಗ್ಗೆ ಒಂದು ತಿಳ್ಕೊಳ್ಳಿ. ಎಲ್ಲ ಮೀಡಿಯಾ ಯಾರಿದ್ದಾರೆ ಇಲ್ಲಿ. ಟನಲ್ ಪ್ರಾಜೆಕ್ಟ್ ಏನಾದ್ರು ಹೊರಗಡೆ ಹೋಗ್ತಾರೆ. ಇವತ್ತು ನಾನು ವಿಸಿಟ್ ಮಾಡ್ತೀನಿ. ಆ ಪ್ಲಾನ್ ನೋಡಿ, ವಿಲ್ ನಾಟ್ ಸ್ಪಾಯ್ಲ್ should not spoil the ಲಾಲ್ಬಾಗ್ environment. ಲಾಲ್ಬಾಗ್ ಒಳಗಡೆ ಯಾವ ಮೆಟ್ರೋನು ಬರೋದಿಲ್ಲ. ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ. ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ ಅಷ್ಟೇ. ಈ ಟ್ರಾಫಿಕ್ ಇಲ್ಲ ಆಗೋದು ಬೇಡ ಅಂತ ಆ ಕಡೆ ಎಕ್ಸಿಟ್ ಕೊಡ್ತಾ ಇದೀವಿ. ನೋಡ್ತೀನಿ. Still, I will discuss with you. That is why after all this meeting, our site na visit ಮಾಡ್ತೀನಿ. Because there are two lungs of Bangalore, Kaban Park and ಮ್ಯಾಪ್ ತಗೊಂಡು ಬಂದಿದ್ದಾರೆ. ಅಲ್ಲಿ ಮೀಟಿಂಗ್ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಾಲ್ಟ್ ಆಗಿದೆ ಸರ್. ಹಾರಿಬಲ್ ರಿಂದ ಹಾರಿಬಲ್ ರೋಡ್. RC ಜಗನ್ನಾಥ್ ಅಂತ. RC ಜಗನ್ನಾಥ್. ನಮಸ್ಕಾರ. ತಮ್ಮ ಫೋನ್ ನಂಬರ್ ಸರ್ 94484 9484 46972. but tunnel is going underneath the ಬಹಳ ಅದೇನು ಡ್ಯಾಮೇಜ್ ಆಗಿದೆ. ದಯವಿಟ್ಟು ಲಾಲ್ಬಾಗ್ ಮುಟ್ಟಲ್ಲ ರೀ. going underground. Is it damaging the ಲಾಲ್ಬಾಗ್? No ways. Worldwide there are tunnels. On that there are everything. ಅಲ್ಲಿ ಕಾರ್ನರ್ ಇದೆ. ಬ್ರೀಫ್ ಅದನ್ನ ನೋಡ್ತೀನಿ. ಮ್ಯಾಪ್ ಬಂದಿದ್ದಾರೆ. ಎಕ್ಸ್ಪರ್ಟ್ ಮೂಲೆಯಲ್ಲಿ ಆ ಬಂಡೆ ಇದೆಯಲ್ಲ, ಬಂಡೆ ಪಕ್ಕ ಓಪನ್ ಆಗ್ತದೆ ಅಷ್ಟೇ. ಐ ಜಸ್ಟ್ ಲುಕ್ ಅಟ್ ಇಟ್, ಡೋಂಟ್ ವರಿ. ನಿಮ್ದೆಲ್ಲ ಇಶ್ಯೂಸ್ ನೋಡಕ್ಕೆ ಬಂದಿದ್ದೀನಿ. ಟ್ರಾವೆಲ್ಸ್ ಏಜೆನ್ಸಿ ಹತ್ತಿರದಲ್ಲಿ ಬಹಳ ವರ್ಷ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.